ಕಾವೇರಿಗಾಗಿ ಕರ್ನಾಟಕ ಬಂದ್, ಯಾರ ಬೆಂಬಲ ಏನಿರುತ್ತೆ ಏನಿರಲ್ಲ? ಶಾಲೆ ಕಾಲೇಜುಗಳಿಗೆ ರಜೆನಾ? ಸ್ತಬ್ಧ ಆಗುತ್ತಾ ರಾಜ್ಯ? ನಾಳೆ ಕರ್ನಾಟಕ ಬಂದ್. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕರ್ನಾಟಕ ಬಂದ್ ಯಾರು ಬೆಂಬಲ ಕೊಡ್ತಾರೆ, ಯಾರು ಬೆಂಬಲ ಕೊಡಲ್ಲ, ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಮರಣ ಶಾಸನ ಅನ್ನುವಂಥದ್ದು ನಿನ್ನೆಯಿಂದ ಕೂಡ ನೋಡ್ತಾ ಇದೀವಿ ನಾವು. ನಿತ್ಯ 12,000 ಕ್ಯೂಸೆಕ್ 15 ದಿನಗಳ ಕಾಲ ಬಿಡಬೇಕು ಅಂತ, ಹತ್ತತ್ರ 16 TMC ವರೆಗೂ ನೀರನ್ನು ಬಿಡಬೇಕು ಅಂತ ಪ್ರಾಧಿಕಾರ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಆದೇಶಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಲ್ಲಿ. ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಅಸಮಾಧಾನ, ಆಕ್ರೋಶ ಇದೆ, ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ರು. ಬಂದ್ಗೆ ಯಾರ ಬೆಂಬಲ, ಯಾರ ನೈತಿಕ ಬೆಂಬಲ, ಸಾರಿಗೆ ಸಂಚಾರ ಸ್ತಬ್ಧ ಆಗುತ್ತಾ, ಶಾಲೆಗಳಿಗೆ ರಜೆನಾ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ನೈತಿಕ ಬೆಂಬಲ ಲೆಕ್ಕಕ್ಕೆ ಬರಲ್ಲ, ಯಾಕಂದ್ರೆ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ನೀವು ಹೋರಾಟ ಮಾಡೋದಕ್ಕೆ ನಮ್ಮ ಬೆಂಬಲ ಅಂತ ಹೇಳೋದು ಅಷ್ಟೇ ನೈತಿಕ ಬೆಂಬಲ. ಈಗ BJP ಅವರು ಬಿಡದಿ ಹೋರಾಟದಲ್ಲಿ ನೈತಿಕ ಬೆಂಬಲ ಅಂದ್ರಲ್ಲ, ಹಂಗೆ ಇವತ್ತು ಎಷ್ಟು ಜನ, ಎಷ್ಟು ಸಂಘಟನೆಗಳು ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಯಾಕೆಂದ್ರೆ ಈ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು ಈ ಹಿಂದಿನ 3,500 ಕ್ಯೂಸೆಕ್ ನೀರನ್ನ ಬಿಡುವಂತ ವಿಚಾರದಲ್ಲಿ ಇವರು ಬಂದ್ಗೆ ಅನೌನ್ಸ್ ಮಾಡಿದ್ದು. ಅದಾದ್ಮೇಲೆ ಆ ನೀರನ್ನು ಕೂಡ ಬಿಡಲಾಯಿತು. ಈ ಬಂದ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂತ ಅನ್ಕೊಳ್ಳಾಗ್ತಾ ಇತ್ತು. ಆದ್ರೆ ನಿನ್ನೆ ಪ್ರಾಧಿಕಾರ ಮತ್ತೊಮ್ಮೆ ಆದೇಶ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಕುತೂಹಲ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ನಿನ್ನೆ ಪ್ರಾಧಿಕಾರದ ಆದೇಶ ನಾಳೆಯ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಎಫೆಕ್ಟಿವ್ ಆಗಿರುತ್ತಾ ಅನ್ನುವಂತ ಕಾರಣಕ್ಕೆ ಒಂದು ತುಪ್ಪ ಸುರಿದಂತಾಗಿರುವಂತದ್ದು. ಹೇಗಿರುತ್ತೆ ಬಂದ್, ಯಾರೆಲ್ಲ ಬೆಂಬಲ ಕೊಡ್ಬೋದು, ಎಫೆಕ್ಟಿವ್ ಆಗಿರುತ್ತಾ, ಬೆಂಬಲ ವ್ಯಕ್ತವಾಗ್ತಾ ಇದೆಯಾ, ಅಥವಾ ಹಲವು ಸಂಘಟನೆಗಳು ಬರೀ ನೈತಿಕ ಬೆಂಬಲ ಅಂತ ಹೇಳ್ಕೊಂಡು ಹಂಗೆ ತೇಪೆ ಹಚ್ತಾ ಇದ್ದಾರೆ, ಹೇಗೆ? ಪೃಥ್ವಿ, ನಾಳಿನ ಕರ್ನಾಟಕ ಬಂದ್ ಅಷ್ಟೊಂದು ಯಶಸ್ವಿ ಆಗುವಂತ ಮಟ್ಟಕ್ಕೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಈ ಒಂದು ಕರ್ನಾಟಕ ಬಂದ್ಗೆ ಆರಂಭಿಕವಾಗಿ ಯಾರ್ಯಾರು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಇದೀಗ ಮುಖ್ಯವಾಗಿ ಕರವೇ ಶಿವರಾಮಗೌಡ ಅವರು ಬಣ ಯಾವುದೇ ರೀತಿಯಾಗಿರುವಂತ ಬೆಂಬಲ ಕೊಡಲ್ಲ ಅಂತ ಈಗ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಈ ಮೊದಲು ಅವರು ಸಂಪೂರ್ಣ ಬೆಂಬಲ ಅಂತ ಹೇಳಿದ್ರು. ಮತ್ತೆ ಇವತ್ತು ಕರವೇ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಸಭೆ ಬಳಿಕ ಪ್ರವೀಣ್ ಶೆಟ್ಟಿ ಅವರ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಈ ಒಂದು ಬಂದ್ಗೆ ಆರಂಭದಿಂದನೇ ನಾರಾಯಣಗೌಡರ ಬಣ ಯಾವುದೇ ರೀತಿಯಾಗಿರುವಂತ ಬೆಂಬಲವನ್ನ ಸೂಚಿಸಿಲ್ಲ, ಸಹಕಾರವನ್ನು ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಅವರ ಬೆಂಬಲವು ಕೂಡ ಈ ಒಂದು ಕರ್ನಾಟಕ ಬಂದ್ಗೆ ಸಿಗ್ತಾ ಇಲ್ಲ. ಮತ್ತೆ ಸಾರಿಗೆ ಕ್ಷೇತ್ರದ ಬಹುತೇಕ ಎಲ್ಲಾ ಸಂಘಟನೆಗಳು ಕೂಡ ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ಕೊಟ್ಟಿರುವಂಥದ್ದು. ಅದು ಓಲಾ ಉಬರ್ ಇರ್ಬೋದು, ಅಥವಾ ಕೆಲವು ಖಾಸಗಿ ಸಾರಿಗೆ ಸಂಘಟನೆಗಳಿರ್ಬೋದು, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಸೋಸಿಯೇಷನ್ ಇರ್ಬೋದು, ಮತ್ತೆ ಈ ಖಾಸಗಿ ಬಸ್ಗಳ ಒಕ್ಕೂಟ ಏನಿದೆ ಅವುಗಳು ಕೂಡ ಈ ಒಂದು ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ಕೊಟ್ಟಿರುವಂತದ್ದು. ಮತ್ತೆ KSRTC ನೌಕರರ ಸಂಘವು ಕೂಡ ನೈತಿಕ ಬೆಂಬಲವನ್ನ ಮಾತ್ರ ಕೊಟ್ಟಿರುವಂತದ್ದು. ಮತ್ತೆ ಬೆಂಗಳೂರಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಕೂಡ ಈ ಒಂದು ಬಂದ್ಗೆ ಬಂದ್ಗೆ ಯಾವುದೇ ರೀತಿಯಾಗಿರುವಂತಹ ಸಹಕಾರವನ್ನ ಕೊಟ್ಟಿಲ್ಲ. ಅಂದ್ರೆ ಕೇವಲ ನೈತಿಕ ಬೆಂಬಲ ಮಾತ್ರ. ಯಾಕೆ ಅಂತಂದ್ರೆ ಹೋಟೆಲ್ ಉದ್ಯಮ ಬಹಳ ಅನಿವಾರ್ಯವಾಗಿರುವಂತ ಉದ್ಯಮ. ಸೊ ಹೀಗಾಗಿ ಬಂದ್ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ. ಮತ್ತೆ ಬೆಲೆ ಏರಿಕೆನೂ ಕೂಡ ಆಗ್ತಾ ಇತ್ತು. ಹೀಗಾಗಿ ನಾವು ಬಂದ್ ಮಾಡಲ್ಲ ಅನ್ನುವಂತ ಮಾತನ್ನ ಹೋಟೆಲ್ ಅಸೋಸಿಯೇಷನ್ ಕೂಡ ಹೇಳಿರುವಂತದ್ದು. ಈ ಒಂದು ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತ ಆಗಿತ್ತು. ಆದ್ರೆ ದಿನದಿಂದ ದಿನಕ್ಕೆ ಈ ಒಂದು ಬಂದ್ಗೆ ಬೆಂಬಲ ಕಡಿಮೆ ಆಗ್ತಾ ಇರುವಂತದ್ದು, ಇಳಿಕೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ನಾಳಿನ ಬಂದ್ ಆರಂಭಗೊಂಡಾಗ್ಲೇ ಒಂದು ರೀತಿಯ ಒಂದು ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದು. ಪೃಥ್ವಿ, ಅಷ್ಟಕ್ಕಿಲ್ಲಿ ಪ್ರಮುಖವಾಗಿ ಸಹಜವಾಗಿ ಕುತೂಹಲ ಇದೆ, ಸಾರ್ವಜನಿಕರಲ್ಲೂ ಕೂಡ ಗೊಂದಲ ಇರುವಂತದ್ದು. ನಾಳೆ BMTC, KSRTC, ರೈಲ್ವೆ ಸಂಚಾರ ಆಗ್ಲಿ, ಆಟೋ ಸಂಚಾರ ಆಗ್ಲಿ, ಇವೆಲ್ಲವೂ ಕೂಡ ಇರುತ್ತಾ, ಶಾಲೆಗಳು ಇರ್ತಾವ ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದೆ. ಇವತ್ತಿನ ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾವಾಗ ಗೊತ್ತಾಗುತ್ತೆ ಅಂತ? ಪೃಥ್ವಿ, ಈ ಒಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದಲ್ಲಿ ಯಾವುದೇ ರೀತಿಯಾಗಿರುವಂತ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಮತ್ತೊಮ್ಮೆ ನಿನ್ನೆ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇವರ ಜೊತೆ ಕೈ ಜೋಡಿಸಿರುವಂತ ಒಂದಿಷ್ಟು ಸಂಘಟನೆಗಳು ಇದೀಗ ವಾಕೌಟ್ ಆಗಿರುವಂತದ್ದು. ಮತ್ತೆ ನೀವಾಗಲೇ ಕೇಳಿದ ಹಾಗೆ
BMTC ಓಡಾಟ, KSRTC ಓಡಾಟ, ರೈಲ್ವೆ ಓಡಾಟ, ಆಟೋ ರಿಕ್ಷಾ, ಖಾಸಗಿ ಕ್ಯಾಬ್ಗಳು, ಓಲಾ ಉಬರ್ಗಳು ಎಲ್ಲವೂ ಕೂಡ ಎಂದಿನಂತೆ ಓಡಾಟ ಇರುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಿರುವಂತ ಅಸೋಸಿಯೇಷನ್ಗಳು ಮತ್ತೆ ಚಾಲಕರು ಮತ್ತೆ ಈ ಒಂದು ಸಂಘಟನೆಗಳ ಆಯಾ ಸಂಘಟನೆಗಳ ಮುಖಂಡರುಗಳು ಕೂಡ ನ್ಯೂಸ್ 18ಗೆ ಇರುವಂತದ್ದು ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ನಾನು ಈಗಾಗಲೇ ಹೇಳಿದ ಹಾಗೆ ವಾಟಾಳ್ ನಾಗರಾಜ್ ಅವರು 1 ವಾರಗಳ ಹಿಂದೆ ಈ ಒಂದು ಕರ್ನಾಟಕ ಬಂದ್ ಅನ್ನ ಘೋಷಣೆ ಮಾಡಿದಾಗ ಖಾಸಗಿ ಶಾಲೆಗಳ ಒಕ್ಕೂಟವು ಕೂಡ ಅದು ಕ್ಯಾಂಪ್ಸ್ ಇರ್ಬೋದು ಅಥವಾ ವೃತ್ತ ಇರ್ಬೋದು ಇಂಥ ಒಕ್ಕೂಟಗಳು ಕೂಡ ಈ ಒಂದು ಬಂದಿಗೆ ಸಂಪೂರ್ಣವಾಗಿರುವಂತ ಬೆಂಬಲವನ್ನ ಸೂಚಿಸಿತ್ತು. ಅಂದ್ರೆ ನಾಳೆ 13ನೇ ತಾರೀಕು ಎಲ್ಲಾ ಶಾಲೆಗಳನ್ನ ಬಂದ್ ಮಾಡಿ ಬಂದ್ನಲ್ಲಿ ಭಾಗಿಯಾಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ನಿನ್ನೆ ಎಲ್ಲಾ ಖಾಸಗಿ ಶಾಲೆಗಳ ಒಕ್ಕೂಟದ ಸಂಘಟನೆಗಳು ಬಂದ್ ಕೊಟ್ಟಿರುವಂತ ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ನಾಳೆ ಎಂದಿನಂತೆ ಎಲ್ಲಾ ಖಾಸಗಿ ಶಾಲೆಗಳು ಕೂಡ ಕಾರ್ಯಾಚರಣೆ ಈಗ ಹಲವು ಸಂಘಟನೆಗಳು ಆಶಿಕ್ ನಿನ್ನೆ ಕಾವೇರಿ ಪ್ರಾಧಿಕಾರದ ಆದೇಶ ಬರ್ಲಿಕ್ಕೂ ಮುಂಚೆ ಈಗೆಲ್ಲ ನೀರೆಲ್ಲ ಬಿಡ್ಲಾಗಿದೆ, ಮಳೆ ಚೆನ್ನಾಗ್ ಆಗ್ತಾ ಇತ್ತು, ಸೊ ಈಗ ಬಂದ್ ಮಾಡಿದ್ರೆ ವೇಸ್ಟು ಅನ್ನುವಂತ ರೀತಿಯಲ್ಲಿ ತಮ್ಮ ಬೆಂಬಲ ವಾಪಸ್ ಪಡೆದಿದ್ರು. ಬಟ್ ಅದಾದ್ಮೇಲೆ ಪ್ರಾಧಿಕಾರದ ಆದೇಶ ಬಂದ ಮೇಲೆ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು 15 ದಿನ ಅಂತ ಬಂದ ಬಳಿಕ ಆ ಒಂದು ಬಂದ್ಗೆ ಮತ್ತಷ್ಟು ಜೀವ ಬಂದಿದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗಾಗಿ ಮತ್ತೆ ರೀಥಿಂಕಿಂಗ್ ಏನಾದರೂ ಆಗಿ ಮತ್ತೆ ಸಪೋರ್ಟ್ ಕೊಡುವಂತ ವಿಚಾರದಲ್ಲಿ ಕರವೇ ಎಲ್ಲ ಥಿಂಕ್ ಮಾಡ್ತಾ ಇದಾರಾ ಅಥವಾ ಇಲ್ಲ ನಮ್ ಡಿಸಿಷನ್ ಆಗಿದೆ ನಾವು ಸಪೋರ್ಟ್ ಕೊಡಲ್ಲ ಅಂತ ಸುಮ್ಮನಿದಾರ? ಪೃಥ್ವಿ, ಬಹುತೇಕ ಸಂಘಟನೆಗಳು ಅದು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತದ್ದು, ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು, ಹೋಟೆಲ್ ಉದ್ಯಮ, ಖಾಸಗಿ ಓಲಾ ಉಬರ್ ಕ್ಯಾಬ್ಗಳ ಸಂಘಟನೆಗಳು ಇವರೆಲ್ಲರೂ ಕೂಡ ತಾವು ಕೊಟ್ಟಿರುವಂತ ಹೇಳಿಕೆಗೆ ಬದ್ಧರಾಗಿರುವಂತದ್ದು. ಈ ಕ್ಷಣದವರೆಗೆ ನಾವು ಈ ಒಂದು ಬಂದಿಗೆ ಆರಂಭದಲ್ಲಿ ಬೆಂಬಲವನ್ನ ಕೊಟ್ಟಿದ್ರು, ಆದ್ರೆ ಈಗ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ತಿದ್ದೀವಿ ಅನ್ನುವಂತ ಒಂದು ನಿಲುವೇನಿತ್ತು ಅದಕ್ಕೆ ಅವರು ಬದ್ಧರಾಗಿರುವಂತದ್ದು. ಆದ್ರೆ ಈ ಒಂದು ನಿಲುವಿನಲ್ಲಿ ನೀವು ಕೇಳಿದ ಹಾಗೆ ನಿನ್ನೆ CWMA ಅಲ್ಲಿ ಆ CWRC ಆ ಒಂದು ಆದೇಶವನ್ನೇ CWMA ಕೂಡ ಎತ್ತಿ ಹಿಡಿದಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ತಮ್ಮ ನಿಲುವಿನಲ್ಲಿ ಸಣ್ಣ ಬದಲಾವಣೆ ಮಾಡ್ಕೊಂಡಿರುವಂತದ್ದು ಕರವೇ ಪ್ರವೀಣ್ ಶೆಟ್ಟಿ ಬಣ ಮಾತ್ರ. ಅವರು ಸಭೆಯನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುರು ಮಾಡಿ ಅವರ ನಿರ್ಣಯವನ್ನು ಕೂಡ ತೆಗೆದುಕೊಳ್ತಾರೆ. ಅಂದ್ರೆ ಈ ಒಂದು ನಿನ್ನೆ ಬಂದಿರುವಂತ ಆದೇಶ ಈ ಒಂದು ಕರ್ನಾಟಕ ಬಂದಿಗೆ ಮತ್ತೊಮ್ಮೆ ಸಂಪೂರ್ಣವಾಗಿರುವಂತ ದೊಡ್ಡ ಆನೆಬಲ ತಂದ್ಕೊಡುತ್ತೆ ಅನ್ನುವಂತ ಊಹೆ ಇತ್ತು. ಆದ್ರೆ ಈ ಕ್ಷಣದವರೆಗೆ ಎಲ್ಲಾ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಕೊಟ್ಟಿರುವಂತ ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ಆ ನಿರ್ಧಾರದಿಂದ ಇನ್ನೂ ಕೂಡ ಅವರು ಯಾವುದೇ ರೀತಿಯಾಗಿರುವಂತ ಬದಲಾವಣೆಯನ್ನ ಈ ಕ್ಷಣದವರೆಗೂ ಕೂಡ ಮಾಡಿಲ್ಲ. ಆದ್ರೆ ಈ ಪೈಕಿ ಕರವೇ ಪ್ರವೀಣ್ ಶೆಟ್ಟಿ ಅವರ ಬಣ ಮಾತ್ರ ಮತ್ತೊಮ್ಮೆ ಸಭೆಯನ್ನ ಸೇರಿ ಕಾರ್ಯಕರ್ತರ ಜೊತೆ ಸೇರಿ ಮೀಟಿಂಗ್ ಅನ್ನ ಮಾಡಿ ಈ ಒಂದು ಮೀಟಿಂಗ್ ನಲ್ಲಿ ಬರುವಂತ ವಿಚಾರಗಳನ್ನ ಅವಲೋಕಿಸಿ ಮತ್ತೊಮ್ಮೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಪೃಥ್ವಿ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.